ಕಾಡಿನ ಹಳ್ಳಿಯೊಂದರ ಯುವಕ ದೇಶವೇ ಖಳನಾಯಕನಂತೆ ನೋಡುವಂತಾಗಿದ್ದ ವೀರಪ್ಪನ್ ಚರಿತ್ರೆಯ ಮೂಲ ಮೆಟ್ಟೂರು ಡ್ಯಾಂ. ವೀರಪ್ಪನ್ಗೂ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದ ಮೆಟ್ಟೂರು ಡ್ಯಾಂಗೂ ಏನು ಸಂಬಂಧ? ಆ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ನಾವು ಹೇಳ್ತೀವಿ, ಕೇಳಿ. ಎರಡು ದಶಕಗಳಿಗೂ ಹೆಚ್ಚು ಕಾಲ ಕರ್ನಾಟಕ ತಮಿಳುನಾಡಿನ ಸರ್ಕಾರವನ್ನ ನಡುಗಿಸಿದ್ದ ವೀರಪ್ಪನ್ ಹತ್ಯೆಯಂತೂ ನಡೆದೇ ಹೋಗಿ ದಶಕಗಳೇ ಕಳೆದು ಹೋಗಿದೆ. ಆದರೆ ಕಾಡಿನ ಕಳ್ಳರಾಜ ಎನ್ನಿಸಿಕೊಂಡ ವೀರಪ್ಪನ್ ಸಾವಿನ ಬಗ್ಗೆ ಒಂದಷ್ಟು ಅನುಮಾನಗಳು ಆಗಲೂ ಎದ್ದಿದ್ವು, ಈಗಲೂ ಇವೆ. ವೀರಪ್ಪನ್ ನಿಜಕ್ಕೂ ಅಸಲಿ ಎನ್ಕೌಂಟರ್ಗೆ ಸತ್ನ, ಇಲ್ಲ ವಿಷ ಕುಡಿಸಿದ ನಂತರ ಗುಂಡು ಹಾರಿಸಲಾಯಿತಾ? ಬಂದೂಕಿನ ನಳಿಕೆ ಹಾಗೂ ವಿಷದ ನಡುವೆ ನಡೆದಂತಹ ಅದೊಂದು ಸತ್ಯ ಏನು ಎಂಬುದಕ್ಕೆ ಇನ್ನೂ ಖಚಿತ ಉತ್ತರವೇ ಇಲ್ಲ. ನಿಜಕ್ಕೂ ಅಲ್ಲೊಂದು ಅಸಲಿ ಸತ್ಯವಿದೆ. ಅದನ್ನ ಹೊರಹಾಕಲು ಎಸ್ಟಿಎಫ್ ಟೀಮ್ಗಳಿಗೆ, ಸರ್ಕಾರಗಳಿಗೆ ಇಷ್ಟವಿಲ್ಲ. ಜನರಿಗೆ ಬೇಕಿರೋದು ಏನು? ನರಹಂತಕನ ಸಾವಷ್ಟೇ ಆಗಿತ್ತು. ಅದರಲ್ಲೂ ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರನ್ನೇ ಕಿಡ್ನಾಪ್ ಮಾಡಿದಂತಹ ಕ್ರಿಮಿನಲ್ ಬದುಕಿರಬಾರದು. ಅದೊಂದು ವಿಚಾರ ಸಾಕಿತ್ತು ಜನರಿಗೆ. ವೀರಪ್ಪನ್ ಸಾವಿನ ಹಿಂದಿನ ಅಸಲಿ ಸತ್ಯಗಳು ಈಗ ಯಾರಿಗೂ ಬೇಡ. ಆತ ಸತ್ತ ಅನ್ನೋದೇ ಸಂಭ್ರಮ. ಆದ್ರೆ ವೀರಪ್ಪನ್ ಜೊತೆಗಿದ್ದಂತಹ ವ್ಯಕ್ತಿಗಳು ಹೇಳೋದೇ ಬೇರೆ. ಅದರಲ್ಲೂ ವೀರಪ್ಪನ್ ಜೊತೆಗಿದ್ದ ಅನ್ಬುರಾಜ್ ಮಾತುಗಳನ್ನ ಕೇಳ್ತಿದ್ರೆ ಅದೆಲ್ಲ ನಿಜವೇನಾ ಅಂತ ಅನಿಸದೇ ಇರೋದು. ಮೆಟ್ಟೂರು ಡ್ಯಾಂ ಕರುನಾಡಿನ ಜೀವನದಿ ಕಾವೇರಿ ರಾಜ್ಯವನ್ನ ದಾಟಿ ತಮಿಳುನಾಡಿಗೆ ಹರಿದಾಗ ಮೆಟ್ಟೂರು ಬಳಿ ನದಿಗೆ ಅಡ್ಡಲಾಗಿ ಡ್ಯಾಂ ನಿರ್ಮಿಸಿ ಅಪಾರ ಪ್ರಮಾಣದ ನೀರು ಸಂಗ್ರಹಿಸಿಡಲಾಗುತ್ತೆ. ಮೆಟ್ಟೂರು ಡ್ಯಾಂನಿಂದ ಈಗಲೂ ಕಾವೇರಿ ಹರಿದು ಲಕ್ಷಾಂತರ ಹೆಕ್ಟೇರ್ ಭೂಮಿಯನ್ನ ಹಸಿರಾಗಿಸಿದ್ದಾಳೆ. ತಮಿಳುನಾಡಿನ ಕೋಟ್ಯಾಂತರ ರೈತರ ಬದುಕಿಗೆ ಆಸರೆಯಾಗಿದ್ದಾಳೆ. 1934ರಲ್ಲಿ ಅಂದಿನ ಮದ್ರಾಸ್ ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೆ ಬ್ರಿಟಿಷರು ತಮಿಳುನಾಡಿನ ಈರೋಡ್ ಬಳಿ ಮೆಟ್ಟೂರು ಡ್ಯಾಂ ನಿರ್ಮಿಸಿದ್ರು. ಇದೇ ಮೆಟ್ಟೂರು ಡ್ಯಾಂ ನಿರ್ಮಾಣವೇ ವೀರಪ್ಪನ್ ಕುಟುಂಬ ವ್ಯವಸಾಯ ತೊರೆದು ಕಾಡಿನೊಳಗೆ ಅಲೆಮಾರಿ ಜೀವನದತ್ತ ವಾಲಲು ಕಾರಣವಾಗಿತ್ತು ಎಂದು ವೀರಪ್ಪನ್ನ ಅಜ್ಜ, ತಂದೆ, ಕುಟುಂಬ ಸಮೇತ ಒಕ್ಕಲೆದ್ದು ಹೋದ ಕಥೆಯನ್ನ ಹೇಳ್ತಾರೆ ಅನ್ಬುರಾಜ್. ವೀರಪ್ಪನ್ ಬದುಕು ಎಲ್ಲಿಂದ ಶುರುವಾಗುತ್ತೆ ಅಂದರೆ ಮೆಟ್ಟೂರು ಡ್ಯಾಮ್ ಒಳಗಿಂದ ಶುರುವಾಗುತ್ತೆ. ಅವರ ಅಜ್ಜ ಮುದ್ದಜ್ಜ ಎಲ್ಲ 1920ರ ದಶಕದಲ್ಲಿ ಮೆಟ್ಟೂರು ಡ್ಯಾಮ್ಗಳಿಂದ ಯಾವುದೇ ಪರಿಹಾರ ಇಲ್ಲದೆ ಮೆಟ್ಟೂರು ಡ್ಯಾಮ್ ಕಟ್ಟುವಾಗ ಅದನ್ನು ಮುಳುಗಡೆ ಆಗುತ್ತೆ. ಅದಲ್ಲ ಯಾವ ಪರಿಹಾರ ಇಲ್ಲದೆ ಅಲ್ಲಿಂದ ಬ್ರಿಟಿಷ್ನವರಿಂದ ಓಡಿಸಿದ್ರು. ಅವರೆಲ್ಲ ಭೂಮಿ ಬಿಟ್ಬಿಟ್ಟು ಒಂದು ವ್ಯವಸಾಯ ಮಾಡ್ತಾ ಇರುವಂಥ ಒಂದು ಗುಂಪು, ಒಂದು ಪಂಗಡ ಹಾಗೇ ಕಾಡೊಳಗೆ ಯಾವ ಬದುಕಿನ ಬಗ್ಗೆ ನಿರೀಕ್ಷೆ ಇಲ್ಲದೆ ಕಾವೇರಿ ಕರೆಯೋರದಲ್ಲಿ ಹಾಗೇ ನಡೆಯೋಕ್ಕೆ ಶುರು ಮಾಡಿದ್ರು. ಹಂಗೆ ಬಂದು ಸಂಗಪಾಡಿಲಿ ಅವರು ಉಳ್ಕೊಂಡ್ರು. ಆಗ ಒಂದು ವ್ಯವಸಾಯ ಮಾಡ್ತಿರುವ ಸಮಾಜ ಹಾಗೆ ಬೇಟೆ ಸಮೂಹವಾಗಿ ಬುಡಕಟ್ಟಾಗಿ ಬದುಕು ಪರಿವರ್ತನೆ ಮಾಡ್ತಾರೆ. ಆದರೆ ಇವ್ರು ಏನು ಮಾಡಿದ್ರು, ಹೊಟ್ಟೆಪಾಡಕ್ಕಾಗಿ ಕಡವೆ ಹೊಡೆಯೋದು, ಜಿಂಕೆ ಹೊಡೆಯೋದು, ಮೀನು ಬೇಟೆ ಆಡೋದು ಕಾವೇರಿಯಲ್ಲಿ, ಹಿಂಗೆ ಹೊಡೆದು ತಿಂತ ಬಂದರು. ಇದು ಅಪಾಯವೇ. ವನ್ಯಜೀವಿಗಳು ಕಾಪಾಡಬೇಕು, ಕಾಡನ್ನು ರಕ್ಷಣೆ ಮಾಡಬೇಕೆ, ಹೌದು. ಆದರೆ ಇವ್ರು ಏನು ಮಾಡಿದ್ರು, 1960ಕ್ಕೆ ನಂತರ ವನ್ಯಜೀವಿಗಳ ರಕ್ಷಣೆ ಕಾಯ್ದೆ ಮತ್ತು ಫಾರೆಸ್ಟ್ ಆ್ಯಕ್ಟ್ ಇದೆಲ್ಲ ತರಕ್ಕೆ ಶುರು ಮಾಡಿದ್ರು. ಇದೆಲ್ಲ ಒಳ್ಳೆ ವಿಚಾರವೇ. ಆದರೆ ತಂದು ಕೂಡಲೇ ಏನಾಯ್ತು ಅಂದರೆ ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಒಂದು ಸಪ್ರೇಟ್ ಒಂದು ಜನ ಅದಕ್ಕೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರುಗಳಿಗೂ ಈ ಹಳ್ಳಿ ಜನರಲ್ಲಿಗೂ ಸಮಸ್ಯೆಗಳು ಶುರುವಾಯಿತು. ಈಗ ಇವರು ಕಾಡಿಗೆ ಹೋಗೋಕ್ಕೆ ಬ್ರೇಕ್ ಮಾಡ್ತಾರೆ. ಕಾಡಿಗೆ ಹೋಗಲಿದ್ರೆ ಇವ್ರಿಗೆ ಹೊಟ್ಟೆಪಾಡು ಸಮಸ್ಯೆ ಆಗುತ್ತೆ. ಆಗ ಇವ್ರ ಮಧ್ಯದಲ್ಲಿ ಸಂಘರ್ಷಣ ಶುರುವಾಯಿತು. ಈ ಸಂಘರ್ಷವೇ ಹಾಗೆ 1 ಕೊಲೆ, 2 ಕೊಲೆ, 4 ಕೊಲೆ ಹಾಗೆ ಮಾಡಿ ಕೊನೆಯಲ್ಲಿ ಆ ಸ್ಟೇಜಿಗೆ ಬಂದಿದೆ. ಹೀಗೆ ಮೆಟ್ಟೂರು ಡ್ಯಾಂ ನಿರ್ಮಾಣದಿಂದಾಗಿ ಕಾಡು ಸೇರಿದ ಕುಟುಂಬಗಳಲ್ಲಿ ವೀರಪ್ಪನ್ ಕುಟುಂಬ ಕೂಡ ಒಂದಾಗಿತ್ತು. ಅನಾದಿ ಕಾಲದಿಂದಲೂ ಕಾಡಿನಲ್ಲೇ ತನ್ನ ಪರಿವಾರದ ಜೊತೆ ಬದುಕು ಕಟ್ಟಿಕೊಂಡಿದ್ದ ವೀರಪ್ಪನ್ ಕುಟುಂಬಕ್ಕೆ ಅರಣ್ಯ ಕಾಯ್ದೆ ನಿಜಕ್ಕೂ ಕಿರುಕುಳ ಅನಿಸಿಬಿಟ್ಟಿತ್ತು. ಹೀಗಾಗಿ ಹೊಟ್ಟೆಪಾಡಿಗಾಗಿ ಪ್ರಾಣಿಗಳನ್ನ ಬೇಟೆಯಾಡ್ತಿದ್ದಂಥವರು ಆತ್ಮರಕ್ಷಣೆಗೆ ನರಹತ್ಯೆಯನ್ನು ಮಾಡಬೇಕಾದ ಅನಿವಾರ್ಯತೆ ಬಂದೊದಗಿತ್ತು. ಇದು ನರಹಂತಕ ಅನ್ನೋ ಪಟ್ಟ ಕಟ್ಟಿಕೊಂಡಿದ್ದ ವೀರಪ್ಪನ್ಗೂ ಅನಿವಾರ್ಯವಾಗಿತ್ತು.
ಕಾವೇರಿ ನದಿಯ ಸುತ್ತಲಿನ ಕಾಡುಗಳಲ್ಲೇ ಬೇಟೆಯಾಡುತ್ತಾ ಜೀವನ ಸಾಗಿಸ್ತಿದ್ದ ಕುಟುಂಬದ ಕುಡಿಯೊಂದು 3 ರಾಜ್ಯಕ್ಕೆ ಬೇಕಾಗಿರುವ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗ್ತಾನೆ ಎಂದು ಗೊತ್ತಿರಲಿಲ್ಲ. ಸ್ವತಃ ವೀರಪ್ಪನಿಗೂ ತಾನು ಇಷ್ಟರ ಮಟ್ಟಿಗೆ ಕುಖ್ಯಾತಿ ಆಗುತ್ತೇನೆಂಬುದು ಗೊತ್ತಿರಲಿಲ್ಲ. ನಿಜ, ವೀರಪ್ಪನ್ ಮಾಡಿದ್ದು ಅಪರಾಧಗಳ ಸರಮಾಲೆಯೇ ಸರಿ. ಆರಂಭದಲ್ಲಿ ಫಾರೆಸ್ಟ್ ಆಫೀಸರ್ಗಳನ್ನ ಕೊಲ್ಲುತ್ತಿದ್ದವನು ಆನಂತರ ತನ್ನನ್ನು ಹಿಡಿಯಲು ಬಂದ ಪೊಲೀಸರನ್ನು ಕೊಂದು ಹಾಕ್ತಿದ್ದ. ಹಾಗಂತ ವೀರಪ್ಪನ್ಗೆ ತಾನು ಮಾಡಿದ ಪಾಪ ಕೃತ್ಯಗಳು, ಅಪರಾಧಗಳು, ಕೊಲೆಗಳ ಬಗ್ಗೆ ಕಿಂಚಿತ್ತೂ ಪಾಪ ಪ್ರಜ್ಞೆ ಕಾಡುತ್ತಿರಲಿಲ್ಲ. ಅದೆಲ್ಲವನ್ನು ತನ್ನದೇ ಸ್ಟೈಲ್ನಲ್ಲಿ ಸಮರ್ಥಿಸಿಕೊಳ್ತಿದ್ದ ಎಂದು ಹೇಳ್ತಾರೆ ಅನ್ಬುರಾಜ್. ವೀರಪ್ಪನ್ ಬಂದು ಒಂದು ಡ್ರೈ ಆದ ವ್ಯಕ್ತಿ. ಅವನ ಹತ್ರ ಯಾವುದೇ ಒಂದು ಮನಸ್ಸಲ್ಲಿ ಈರಮಿಲ್ಲ, ಹಂಗಿರ್ತಾನೆ ಹಂಗಿರ್ತಾನೆ ಅಂದರೆ ಹಂಗಿಲ್ಲ. ನಾನು ಒಂದು ದಿವಸ ಒಂದು ಹಳ್ಳದೊಳಗೆ ನೀರು ತಗೊಂಡು ಕ್ಯಾನಲ್ಲಿ ನೀರು ತಗೊಂಡು ಕೆಳಗಿನ ಮೇಲೆ ಬರ್ತಾ ಇದ್ದೀನಿ. ಮೇಲ್ಗಡೆ ಅವ್ರು ಕೂತಿದ್ರು. ಅಲ್ಲಿ ಒಂದು ಸಣ್ಣ ಒಂದು ಹಳ್ಳ ಹೋಗ್ತಾಯಿತ್ತು. ಅಲ್ಲಿ ಕೂತ್ಕೊಂಡು ಕಾಲ್ ಮೇಲೆ ಹಿಂಗೆ ಹಾಕ್ಕೊಂಡು ಮೇಲೆ ಹಂಗೆ ಮುಗಲನ್ನು ನೋಡಿಕೊಂಡು ಒಂದು ಹಾಡು ಆಡಿದ್ರು, ತಮಿಳು ಹಾಡು. ನನಗೆ ಒಂಥರ ಬೆಚ್ಚಿ ಬಿದ್ದುಬಿಟ್ಟೆ, ಏನಪ್ಪ ಈ ಮನಸ್ಸು ಹಿಂಗಿದ್ದಾನ ಅಂತೇಳಿ. ತಮಿಳಲ್ಲಿ ಒಂದು ಒಳ್ಳೆ ಮೆಲೋಡಿಸ್ ಅದು. ಮುಕ್ಕುತ್ತಿಪ್ಪು ಮೇಲೆ ಕಾಟ್ರು ಒಕ್ಕಾಂದು ಪೇಸುದಮ್ಮ ಹಾಗಂತೇಳಿ ಒಂದು ಹಾಡು. ಸಿಕ್ಕಾಪಟ್ಟೆ ಅದು ಲೈಕ್ ಮಾಡೋರು ನಮ್ಮ ಜನ. ಆ ಹಾಡನ್ನು ಹಂಗೆ ಹಾಡ್ತಾ ಕೂತಿದ್ದು. ನನಗೆ ಒಂಥರ ಆಗ್ಬಿಟ್ಟಿದ್ದು, ಹೆಂಗೆ ಇವ್ರ ಹತ್ರ ಈ ಥರ ಒಂದು ಹಾಡುಗಳು, ಈ ಥರ ಒಂದು ಮೆಲೋಡಿ ಆದ ಒಂದು ಹಾಡುವಂಥ ಮನಸ್ಥಿತಿ ಹೆಂಗಿದೆ ಅಂತೇಳಿ. ನನಗೆ ಮೂಲಭೂತ ಎಲ್ಲರನ್ನೂ ಮನುಷ್ಯ ಬೇಸಿಕ್ಲೆಲ್ಲ ಒಳ್ಳೆಯವರೇ. ಸಮಸ್ಯೆಗಳು ಸಮಾಜದಲ್ಲಿರೋ ಹುಟ್ಟು ಬೆಳೆದ ಮೇಲೆ ಆಗಿರುವಂಥ ತೊಂದರೆಗಳನ್ನು ಸಿಗಾಕೊಂಡ್ರೆ ಹಿಂಗಿರುತ್ತೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ ಈಗಲೂ ಕೂಡ. ಹಂಗೆ ವೀರಪ್ಪನ್ ಬಂದು ಹಂಗೆ ಮಾತ್ರ ಅಲ್ಲ, ಇದರ ಹಾಡು ಆಡೋರು, ಅಲ್ಲಿಂದ ಫೋಕ್ ಡ್ಯಾನ್ಸ್ಗಳು ಆಡೋದು, ಮತ್ತು ಕಥೆಗಳು ಹೇಳೋದು. ಮಹಾಭಾರತ ರಾಮಾಯಣ ಅವರು ಎಲ್ಲೆಲ್ಲ ಓಡಾಡ್ತಾಯಿದ್ರು ಅಲ್ಲೆಲ್ಲ ಮಹಾಭಾರತ ರಾಮಾಯಣ ಪುಸ್ತಕಗಳು ಇಟ್ಕೊಂಡದು, ಪೂಜೆ ಮಾಡೋದು, ಅದ್ರ ಬಗ್ಗೆ ಕಥೆಗಳು ಹೇಳೋದು, ನೀತಿ ಕಥೆಗಳ ಬಗ್ಗೆ ಹೇಳೋದು. ನಾನು ಮುಂದೆ ಹೇಳುವ, ನೀವು ಆನೆ ಎಲ್ಲ ಕೊಂದಿಲ್ವಾ ಹಾಗಂತೇಳಿ ಅವ್ರಿಗೆ ಹೇಳೋಣ. ಇಲ್ಲ, ಆನೆ ದೊಡ್ಡದಿಲ್ಲವ ಪಾಪ, ಅದರ ಕೈ ಸೈಜ್ ಕೂಡ ನಾವಿಲ್ಲ, ಅದನ್ನು ನೀವೆಲ್ಲ ಕೊಂದಿರ್ತಿಲ್ಲ. ಹೌದು, ನಾವು ಒಂದು ಕಾಲದಲ್ಲಿ ಏನು ಮಾಡೋಕ್ಕಾಗಲ್ಲ, ನಾವು ಕೆಲವು ಆನೆಗಳು ಸಾಯಿಸಿದ್ವಿ ಹಾಗಂತ ಹೇಳೋದು. ಅದು ತಪ್ಪಿಲ್ಲವಾ ಅಂತ ಹೇಳಿದ್ರೆ ಅವರು ಹಿಂದೂ ಧರ್ಮ ಗ್ರಂಥಗಳಿಂದ ಅದಕ್ಕೆ ಉತ್ತರ ಕೊಡೋದು. ಇಲ್ಲ, ಹಂಗಿಲ್ಲ, ಭೋಜ ಮಹಾರಾಜ ಅವ್ರಿಗೊಂದು ಮಕ್ಕಳಾಗಬೇಕಂದೇಳಿ ವರ ಕೇಳಿದ್ರಂತೆ. ದೇವರು ಹೇಳಿದ್ರಂತೆ, 1000 ಆನೆ ನಿಮ್ಗೆ ಕೊಂದರೆ, ಶೂಟ್ ಮಾಡಿದ್ರೆ ನಿಮಗೆ ಒಂದು ಪುತ್ರ ಗಂಡು ಹುಡುಗ ಹುಡ್ತಾನೆ ಅಂತೇಳಿ. ಅವನು 990 ಆನೆಗಳನ್ನು ಕೊಂದಿದ್ದಾನೆ. ಹಂಗಮೇಲೆ ದೇವ್ರು ತಪ್ಪಿದ್ರೆ ಅವ್ರಿಗೆ ವರ ಕೊಡ್ತಾನ ಅಂತೇಳಿ ನನಗೆ ಹಿಂಗೆ ಉಲ್ಟಾ ಹೇಳೋರು. ನಾನು ಹಿಂಗೆ ತಪ್ಪಿಂದ ಹೇಳಿದ್ರೆ ಅದಕ್ಕೆ ಕಥೆ ಹಿಂಗೆ ಹೇಳೋರು. ಆದರೆ ಅವನ ಪಾಪಕ್ಕೆ ತಕ್ಕ ಶಾಶ್ವತ ಪರಿಹಾರ ಸಿಕ್ಕಾಗಿದೆ. ಆದರೆ ಗಮನಿಸಬೇಕಾದ ಅಂಶವೆಂದರೆ ವೀರಪ್ಪನ್ ಹತ್ಯೆಯೊಂದಿಗೆ ಕಾಡಿನ ಎಲ್ಲ ಸಮಸ್ಯೆಗಳು ಸರಿಹೋಯ್ತು ಅನ್ನೋದು ಸತ್ಯವಲ್ಲ. ವೀರಪ್ಪನ್ ನಂತರವೂ ಹುಟ್ಟಿಕೊಳ್ಳಲು ಕಾರಣವಾಗುವಂತಹ ಪರಿಸ್ಥಿತಿ ಕಾಡಿನಲ್ಲಿ ಇನ್ನೂ ಜೀವಂತವಾಗಿದೆ ಎನ್ನುತ್ತಾರೆ ಅನ್ಬುರಾಜ್. ನನಗೆ ಈಗಲೂ ಅನಿಸುತ್ತೆ, ಬರೀ ವೀರಪ್ಪನ್ ಸತ್ತೋದ್ರು, ಈಗ ಈ ಸಮಸ್ಯೆಗಳು ಹಾಗೆ ಮುಗಿದೋಯ್ತು, ಹಾಗೆ ತೆಗೆದು ಫೈಲ್ ಕ್ಲೋಸ್ ಮಾಡಿ ತೆಗೆದು ಬಿಸಾಟಿದ್ದಾರೆ. ಆದರೆ ಅದು ತಪ್ಪನ್ನು ಅನಿಸುತ್ತೆ ನನಗೆ. ಈ ಕಾಡಿನ ಮಧ್ಯದಲ್ಲಿ ಕಾಡೊಳಗಿರುವಂಥ ಬುಡಕಟ್ಟು, ಕಾಡನ್ನು ಅವಲಂಬಿಸಿ ಬದುಕಿರುವಂಥ ಜನರಿಗೂ ಈ ಸರ್ಕಾರಕ್ಕೂ ಭಾಳ ಗ್ಯಾಪ್ ಇದೆ. ಈ ಗ್ಯಾಪು ತುಂಬ ಅಪಾಯವನ್ನು ಅನಿಸುತ್ತೆ ನನಗೆ. ನಾನು ವೀರಪ್ಪನ ಜೊತೆಗೆ ಇರುವಾಗ ಅಲ್ಲಿರುವಂಥ ಬುಡಕಟ್ಟು, ಅಲ್ಲಿರುವಂಥ ಕಾಡು ಅವಲಂಬಿಸಿರುವಂಥ ಬೇರೆ ಬೇರೆ ಕಮ್ಯುನಿಟಿ ಜನರುಗಳನ್ನು ನೋಡುವಾಗ ಯಾರೆಲ್ಲ ಫ್ಯಾನ್ ಸೆಟ್ ಹಾಕ್ಕೊಂಡು ಅಲ್ಲಿ ಬರ್ತಾರೋ ಅವ್ರನ್ನ ಕಂಡು ಎದುರ್ತಾರೆ, ಸರ್ಕಾರದ ಅಧಿಕಾರಿಗಳ ಕಂಡು ಎದುರ್ತಾರೆ. ಇದೇನಾದರೂ ನಮ್ಮ ಬದುಕಿಗೆ ತೊಂದರೆ ಕೊಡ್ತಾರಂತ ಅವರು ಎದುರ್ತಾರೆ. ಹಾಗೆ ಈ ಹೆದರಿಕೆಯನ್ನು ನಾವು ತೆಗಿಬೇಕು. ಸರ್ಕಾರಕ್ಕೂ ಮತ್ತು ಕಾಡಲ್ಲಿರುವಂಥ ಬುಡಕಟ್ಟಕ್ಕೂ ಅಂತರವನ್ನು ಕಡಿಮೆ ಮಾಡಬೇಕು. ಎಷ್ಟು ಕಡಿಮೆ ಮಾಡ್ತೀವಿಯೋ ಅಷ್ಟು ಸುರಕ್ಷತೆ ಇದೆ ಅಂತ ನನಗೆ ಅನಿಸುತ್ತೆ. ಇಲ್ಲದ್ರೆ ಈ ವೀರಪ್ಪನ್ ಉಟ್ಕೊಳ್ಳಬೇಕಾದಂಥ ಒಂದು ಪರಿಸ್ಥಿತಿ ಅಲ್ಲ, ಅದು ಈಗಿನ ಕೂಡ ಜೀವಂತವಾಗಿದೆ. ಸರ್ಕಾರ ಇದ್ರಗಳ ಬಗ್ಗೆ ಕೆಲಸ ಮಾಡಬೇಕೆಂದ ಅವಶ್ಯಕತೆ ಇದೆ ನನಗೆ ಅನಿಸುತ್ತೆ ಸರ್. ವೀರಪ್ಪನ್ ಹತ್ಯೆ ಏನೋ ಆಯ್ತು, ವೀರಪ್ಪನ್ ಗ್ಯಾಂಗ್ ಎಲ್ಲ ಕಣ್ಮರೆಯಾಯಿತು. ಕಾಡೊಳಗೆ 20 ವರ್ಷಗಳ ಕಾಲ ಕಡಿದು ಸಾಗಿಸ್ತಿದ್ದ ಗಂಧದ ಮರಗಳು, ದಂತಗಳಿಗಾಗಿ ಕೊಂದ ಆನೆಗಳು, ಬೇರೆ ಬೇರೆಯವರನ್ನ ಬೆದರಿಸಿ ಸಂಪಾದಿಸಿದ್ದ ಸಾವಿರಾರು ಕೋಟಿ ಹಣ ಏನಾಯ್ತು? ವೀರಪ್ಪನ್ ತನ್ನ ಅಪಾರವಾದ ಸಂಪತ್ತನ್ನ ದಟ್ಟ ಕಾನನದ ರಹಸ್ಯ ಸ್ಥಳದಲ್ಲೆಲ್ಲೋ ಅಡಗಿಸಿಟ್ಟಿದ್ದಾನೆ ಎಂದು ಜನ ಇಂದಿಗೂ ಅಂದುಕೊಂಡಿದ್ದಾರೆ. ವೀರಪ್ಪನ್ ನಿಧಿ ಬಗ್ಗೆ ಅನ್ಬು ಕುಮಾರ್ ಹೇಳೋದನ್ನ ಕೇಳಿದ್ರೆ ನಿಜಕ್ಕೂ ಪರಮಾಶ್ಚರ್ಯವಾಗದೇ ಇರದು.
ನಾವು ವೀರಪ್ಪನ್ಗೆ ನಮ್ಮದೇ ಆದಂತಹ ಒಂದು ರೂಪವನ್ನ ಕೊಟ್ಟು ಬಿಟ್ಟಿದ್ದೀವಿ, ಅದೇ ನರಹಂತಕ. ಅಷ್ಟಕ್ಕೂ ವೀರಪ್ಪನ್ ಇದ್ದಿದ್ದಾದ್ರೂ ಹೇಗೆ? ಆತನ ಖಜಾನೆಯಲ್ಲಿದೆ. ವೀರಪ್ಪನ್ 2 ದಶಕಗಳ ಕಾಲ ಪೊಲೀಸರಿಗೆ ಸಿಗದೆ ಉಳಿದುಕೊಂಡಿದ್ದು ಹೇಗೆ? ಈ ಎಲ್ಲ ವಿಚಾರಗಳನ್ನ ಕೇಳಿ ತಿಳಿಯೋಣ ಬನ್ನಿ. 900 ಆನೆಗಳನ್ನ ಕೊಂದವನು, ಸಾವಿರಾರು ಟನ್ ಗಂಧದ ಮರ ಕಡಿದು ಮಾರಾಟ ಮಾಡಿದವನು, 100ಕ್ಕೂ ಹೆಚ್ಚು ಹತ್ಯೆಗಳನ್ನ ಮಾಡಿದ ನರಹಂತಕ, ನರಮಾಂಸ ಭಕ್ಷಣೆ ಮಾಡ್ತಾನೆ, ಹುಲಿ ಚಿರತೆಗಳ ರಕ್ತ ಕುಡಿತಾನೆ. ಹೀಗೆ ಹಲವಾರು ವಿಚಾರಗಳು ವೀರಪ್ಪನ್ ಸುತ್ತ ಸುತ್ತಿಕೊಂಡಿವೆ. ನಿಜಕ್ಕೂ ಇದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಅದನ್ನ ನೋಡಿದವರೂ ಇಲ್ಲ. ಆದ್ರೆ ವೀರಪ್ಪನ್ ಜೊತೆ ಸಹಚರನಾಗಿದ್ದ ಅನ್ಬುರಾಜ್ ತೆರೆದಿಡೋ ವೀರಪ್ಪನ್ ಕತೆ ಕೇಳಿದ್ರೆ ಅದನ್ನ ನಂಬಲು ಸಾಧ್ಯವಿಲ್ಲ ಅನ್ಸುತ್ತೆ. ವೀರಪ್ಪನ್ ಸಹವಾಸ ಮಾಡಿ ಕೇವಲ 3 ವರ್ಷಗಳ ಕಾಲ ಜೊತೆಗಿದ್ದು ಆನಂತರ ಪೊಲೀಸರಿಗೆ ಶರಣಾಗಿ 21 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಿ ಹೊರಬಂದ ವ್ಯಕ್ತಿಯೊಬ್ಬ ಸುಳ್ಳು ಹೇಳ್ತಾನಂದ್ರೆ ಅದನ್ನ ಹೇಗೆ ತಾನೇ ನಂಬೋದಕ್ಕೆ ಸಾಧ್ಯ? ಹಾಗಾದ್ರೆ ವೀರಪ್ಪನ್ ಏನು ಎತ್ತ ಅನ್ನೋದನ್ನ ತಿಳಿಯೋಣ. ಆದ್ರೆ 2-3 ರಾಜ್ಯಗಳನ್ನ 2 ದಶಕಗಳಿಗೂ ಹೆಚ್ಚು ಕಾಲ ಕಾಡಿದ್ದ ವೀರಪ್ಪನನ್ನ ಪೊಲೀಸರು ಅದ್ಯಾಕೆ ಸೆರೆ ಹಿಡಿಯಲು ಸಾಧ್ಯವಾಗಲಿಲ್ಲ? ಕಾಡಲ್ಲಿ ಅವನ ಹೆಜ್ಜೆ ಜಾಡಲ್ಲಿ ಹೋಗೋದಿರ್ಲಿ, ಕನಿಷ್ಠ ಅದನ್ನ ಪತ್ತೆ ಹಚ್ಚೋದಕ್ಕೂ ಸಾಧ್ಯವಾಗಿರಲಿಲ್ಲ ಏಕೆ ಅನ್ನೋದಕ್ಕೆ ಕಾಡಿನ ಬಗ್ಗೆ ವೀರಪ್ಪನ್ಗೆ ಇದ್ದ ಅಪಾರವಾದ ಜ್ಞಾನ ಎಂದರೆ ಅದರಲ್ಲಿ ಯಾವ ಅತಿಶಯೋಕ್ತಿಯೂ ಆಗಲ್ಲ. ಕಾಡಲ್ಲಿ ಅವರು ಕಾಡಿನ ಬಗ್ಗೆ ಇದ್ದ ನಾಲೆಜ್ ಇದೆಲ್ಲ. ಈಗ ನನಗೆ ಅನಿಸುತ್ತೆ ವೀರಪ್ಪನ್ ಬಂದು ಏನೋ ಒಂದು ದೊಡ್ಡ ಫೈಟ್ ಮಾಡಿ ಇಲ್ಲಿ ಪೊಲೀಸ್ನವ್ರಿಗಿಂತ ಬೇರೆ ಬೇರೆ ವೆಪನ್ ಇಟ್ಕೊಂಡು ಅವರು ಸ್ಟ್ರಗಲ್ ಮಾಡಿ ಕಾಡೊಳಗೆ ಇಷ್ಟು ವರ್ಷ ಬದುಕಿದ್ರು ಹಾಗಂತ ಹೇಳಿದ್ರೆ ಅದೆಲ್ಲ ನನಗೆ ನಂಬಿಕೆ ಇಲ್ಲ. ಆದರೆ ಶೂಟ್ ಮಾಡ್ತಾ ಇದ್ರು, ಅದು ಬೇರೆ. ಆದರೆ ಕಾಡಿನ ಬಗ್ಗೆ ಇರುವಂಥ ನಾಲೆಜ್, ಯಾವ್ಯಾವ ಕಡೆ ಹೋದರೆ ಹೆಂಗೆ ಬಚಾವಾಗ್ಬೋದು, ಅಲ್ಲಿರುವಂಥ ಪಕ್ಷಿಗಳು ಪ್ರಾಣಿಗಳನ್ನ ಸದ್ದಿನ ಬಗ್ಗೆ, ಅದರ ವಾಯ್ಸ್ ಬಗ್ಗೆ, ಹೆಂಗೆ ಇದು ಹಿಂಗೆ ಕಿರ್ಚಾಡಿದ್ರೆ ಅದು ಏನು ಪ್ರಾಣಿ ಬಂದಿರ್ತದ ಅಥವಾ ಮನುಷ್ಯ ಬಂದಿರ್ತಾನ, ಇದೆಲ್ಲನೂ ಕೂಡ ತಿಳ್ಕೊಳ್ತಾರೆ. 1-2 ಕಿಲೋಮೀಟರ್ ಸುತ್ತಮುತ್ತ ಇರುವ ಎಲ್ಲ ಪರಿಸರಗಳ ಎಲ್ಲ ಆ್ಯಕ್ಟಿವಿಟಿಯು ಕೂಡ ಅವರು ತುಂಬ ಗೌಣವಾಗಿ ಕೇಳ್ಕೊಳ್ತಾನೆ ಇರ್ತಾರೆ. ನಮ್ಮ ಹತ್ರ ಮಾತಾಡ್ತಾನೆ ಇರ್ತಾರೆ. ಒಂದು ಕಡೆ ಕಿವಿ ಕಾಡೊಳಗೆ ಸುತ್ತಕೊಂಡು ಬರ್ತಾರೆ. ಯಾವುದಾದ್ರು ಒಂದು ಪ್ರಾಣಿಗಳ ಸೌಂಡ್ ಬಂದರೆ ಟಕ್ಕನ ಅವ್ರು ಅಲರ್ಟ್ ಆಗ್ತಾರೆ. ಯಾವುದೋ ಒಂದು ಪಕ್ಷಿಗಳು ಸೌಂಡ್ ಮಾಡ್ತಾರೆ ಟಕ್ಕನ ಅಲರ್ಟ್ ಆಗ್ತಾರೆ. ಇದ್ಯಾರೋ ಜನ ಬಂದಿರ್ತಾರೆ, ಇಲ್ಲ ಇನ್ನು ಯಾರೋ ಬಂದಿರ್ತಾರೆ ಎಂತೆಲ್ಲ ಟಕ್ಕನ ಅಲರ್ಟ್ ಆಗ್ತಾರೆ. ಈ ಪರಿಸರಗಳು ಒಂದು 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 ಸಾವಿರಾರು ಸಮೀಕ್ಷೆಗಳನ್ನು ಕಲಿಸ್ತಾನೇ ಇರುತ್ತೆ. ಈ ಕಾಡಲ್ಲಿ ನಾನೇನು ಅಂದ್ಕೊಳ್ತೀನಿ ಅಂದರೆ, ಕಾಡಲ್ಲಿ ನೀವು ಬದುಕಬೇಕಿದ್ರೆ ಕಾಡು ಕೊಡುವಂಥ ಎಲ್ಲ ಸಮೀಕ್ಷೆಗಳನ್ನು, ಅದ್ರ ಕೊಡುವಂಥ ಎಲ್ಲ ಸಿಗ್ನಲ್ಗಳನ್ನು ಯಾವನು ಗ್ರಹಿಸ್ಕೊಳ್ತಾನೋ, ಯಾವನು ಎಲ್ಲನೂ ತಿಳ್ಕೊಳ್ತಾನೋ ಅವನು ಅಲ್ಲಿ ಬದುಕೋಕ್ಕಾಗುತ್ತೆ. ಈ ಪೊಲೀಸ್ನವ್ರಿಗೆ ಇದ್ರ ಬಗ್ಗೆ ಯಾವುದೇ ನಾಲೆಜ್ ಇಲ್ಲ, STFಗೆ ಯಾವುದೇ ನಾಲೆಜ್ ಇಲ್ಲ ಇದ್ರ ಬಗ್ಗೆ, ಕಾಡಿನ ಬಗ್ಗೆ. BSF ಬಂದರು, ಅವ್ರಿಗೆ ಯಾವುದೇ ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಅವ್ರು ಮ್ಯಾಪ್ ನೋಡಿಕೊಂಡು ರೋಡ್, ನೀರಿನೆಡ, ಹಳ್ಳ ಹಿಂಗೆ ಹೋಗ್ತಾಯಿದ್ರು. ಅದು ವೀರಪ್ಪನ್ ಕಾಡಿನ ಬಗ್ಗೆ ಎಲ್ಲ ಇರುವಂಥ ಸೂಕ್ಷ್ಮತೆ ಬಗ್ಗೆ ಅವ್ರಿಗೆ ಗೊತ್ತಿತ್ತು. ಎಲ್ಲಿ ನೀರಿತ್ತು, ಯಾವ ಕಡೆ ಹೋದರೆ ಹಳ್ಳ ಇರ್ತಿತ್ತು, ಯಾವ ಕಡೆ ಹೋದರೆ ಬಂಡೆಗಳಿರ್ತಿತ್ತು, ಇದೆಲ್ಲನೂ ಅವ್ರು ತಿಳ್ಕೊಳ್ತಾಯಿದ್ರು. ಯಾವ ಕಾಲದಲ್ಲಿ ಎಲ್ಲಿ ಮಳೆ ಬರುತ್ತೆ, ಎಲ್ಲಿ ಬೇಸಿಗೆ ಇರುತ್ತೆ, ಮಳೆ ಇಲ್ಲದ ಸಮಯ ಎಲ್ಲಿರುತ್ತೆ, ಬೇಸಿಗೆ ಸಮಯದಲ್ಲಿ ಎಲ್ಲಿ ನೀರಿರುತ್ತೆ, ಇದರೆಲ್ಲ ಮಾಹಿತಿಗಳು ಅವರು ಇಟ್ಕೊಂಡಿದ್ರು. ವೀರಪ್ಪನ್ ಜೊತೆ ಇದ್ರೂ ಅವನ ಹೆಜ್ಜೆ ಜಾಡಲ್ಲೇ ತಾನು ಹೆಜ್ಜೆ ಹಾಕಿದ್ರು ಅನ್ಬುರಾಜ್ ಕೆಲವು ವಿಚಾರಗಳಲ್ಲಿ ವೀರಪ್ಪನ್ ಜೊತೆ ಭಿನ್ನಾಭಿಪ್ರಾಯ ಹೊಂದಿದ್ರಂತೆ. ವೀರಪ್ಪನ್ ಮಾಡಿದ ಅಪರಾಧಗಳನ್ನು ಸಮರ್ಥಿಸಿಕೊಳ್ಳೋದೂ ಇಲ್ಲ. ಆದರೆ ಕಾಡಿನ ಬಗ್ಗೆ ಅಪಾರವಾದ ಪಾಂಡಿತ್ಯ ಹೊಂದಿದ್ದ ವೀರಪ್ಪನ್ ಮಾತ್ರವೇ ಸಾಟಿ. ನಾನು ಒಂದು ಮಾತು ನಾನು ಈ ಜಾಗದಲ್ಲಿ ಹೇಳ್ಬೋದು. ವೀರಪ್ಪನ್ ಮಾಡಿರುವಂಥ ಯಾವ ಅಪರಾಧಗಳನ್ನು, ಅವ್ರು ಮಾಡಿರುವಂಥ ಕೊಲೆಗಳನ್ನು ಅಥವಾ ಅವ್ರು ಮಾಡಿರುವಂಥ ದೌರ್ಜನ್ಯಗಳನ್ನು ನಾನು ಎಲ್ಲಿ ಸಮರ್ಥಿಸ್ಕೊಳ್ಳೋದಿಲ್ಲ. ಅವರು ನನ್ನ ಈ 20 ವರ್ಷದ ಈ ಜೈಲಿನ ಅವಧಿ ಯಾವ ಸಮಸ್ಯೆಗಳಿಗೂ ಹಿಂಸೆ ಪರಿಹಾರ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ನಾನು ಬಲವಾಗಿ ನಂಬುತ್ತೀನಿ. ಅದೇ ರೀತಿಯಲ್ಲಿ ವೀರಪ್ಪನ ತಪ್ಪುಗಳನ್ನು ನಾನು ಎಲ್ಲಿ ಸಮರ್ಥಿಸ್ಕೊಳ್ಳೋದಿಲ್ಲ. ಆದರೆ ವೀರಪ್ಪನ್ ಬಂದ್ಬಿಟ್ಟು ನಾವು ಈ ಸಮಾಜ ಬರೀ ಅವನು ಕ್ರಿಮಿನಲ್ ಬ್ಯಾಕ್ಗ್ರೌಂಡಲ್ಲಿರೋನು, ಅವನೊಂದು ಕುರು
ವನ್ಯಜೀವಿಗಳ ಬಗ್ಗೆ, ಈ ಪಕ್ಷಿಗಳ ಬಗ್ಗೆ, ಈ ಒಂದು ಮರಕ್ಕೆ ಇನ್ನೊಂದು ಮರಕ್ಕೆ ಇರುವಂಥ ಸಂಬಂಧಗಳ ಬಗ್ಗೆ, ಒಂದು ಮರಕ್ಕೆ ಇನ್ನೊಂದು ಪಕ್ಷಿಗೆ ಇರುವಂಥ ಸಂಬಂಧಗಳ ಬಗ್ಗೆ ಬಹಳ ಅದ್ಭುತವಾಗಿ ಮನುಷ್ಯ ಮಾತಾಡ್ತಾ ಇದ್ದ. ಅಷ್ಟು ನಾಲೆಜ್ಗಳನ್ನು ಇಟ್ಕೊಂಡಿದ್ರು. ಕಾಡಿನ ಬಗ್ಗೆ ಅಪಾರವಾದ ಜ್ಞಾನ, ಅರಿವು, ಕಾಡಿನ ಅನುಭವ ಹೊಂದಿದ್ದ. ಕಾಡಿನ ಆ ಸೂಕ್ಷ್ಮ ಅನುಭವದಿಂದಲೇ ವೀರಪ್ಪನನ್ನ 2 ದಶಕಗಳ ಕಾಲ ಕಾಡಲ್ಲಿ ಜಾಲಾಡಿದ್ರೂ ಹಿಡಿಯಲಿಕ್ಕಾಗಿಲ್ಲ. ಅಂತಹ ಕಾಡಿನ ಸಂಪತ್ತನ್ನೇ ನಾಶ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಹಣ ಸಂಪಾದಿಸಿದ್ದಾನೆಂಬ ಅನುಮಾನ ಹಾಗೂ ಮಾತುಗಳು ವೀರಪ್ಪನ್ ಬಗೆಗಿದೆ. ಆದರೆ ಗಂಧದ ಮರ ಕಡಿದು ಮಾರಾಟ ಮಾಡಿರುವ ಬಗ್ಗೆ ಅನ್ಬುರಾಜ್ ಏನು ಹೇಳ್ತಾರೆ ಕೇಳಿ. ನಾನು ಕೆಲವು ವಿಚಾರದಲ್ಲಿ ನಾನು ಅವ್ರ ಜೊತೆಗೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಅವ್ರ ಅನಿಸಿಕೆಗೆ ನನಗೂ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗಿದೆ. ನಾನು ಅವ್ರ ಜೊತೆಗೆ ಜಗಳ ಮಾಡಿದ್ದೀನಿ, ಅವ್ರು ಮಾಡಿರೋ ಕೆಲವು ತಪ್ಪುಗಳಿಗೆ. ನಾನು ಆಮೇಲೆ ಎಲ್ಲ ಗಂಧದ ಮರ ಕಡಿತಾರೆ ಅಂತ ನಾನು ಹೋಗುವಾಗ ಕೇಳಿದೆ, ಏನಪ್ಪ ಏನು ನೀವು ಸುಮ್ಮನೆ ನನ್ನ ಕರ್ಕೊಂಡು ಹೋಗ್ತಿರಲ್ಲ, ಎಲ್ಲಿ ಗಂಧದ ಮರ ಕಡಿಯೋಕ್ಕೆ? ಅವ್ರು ಹೇಳಿದ್ರು, ಇಲ್ಲಪ್ಪ ಈಗೆಲ್ಲ ಗಂಧದ ಮರ ಇಲ್ಲವೇ ಇಲ್ಲ. ನಾನು ಮೊತ್ತ ನನ್ನ ಬದುಕಲ್ಲಿ ಬರೀ 11 ಲೋಡ್ ಲಾರಿಯಲ್ಲಿ ಅಷ್ಟೇ ನಾನು ಗಂಧದ ಮರ ಮಾರಿದ್ದೀನಿ. ಅದನ್ನು ನನ್ನ ಹೆಸರು ಇಟ್ಕೊಂಡು ಮತ್ತೆ ಎಲ್ಲರೂ ಅಲ್ಲಿ ಇರೋ ಎಲ್ಲರೂ ಕಡಿಯೋಕ್ಕೆ ಶುರು ಮಾಡಿದ್ರು. ನಾನು ಮಾಡಿರೋದು ಬರೀ 11 ಲೋಡ್ ಸಂದನ ಮರ ಅಷ್ಟೇ ನಾನು ಮಾರಾಟ ಮಾಡಿದ್ದೀನಿ ನನ್ನ ಬದುಕಲ್ಲಿ. ಮತ್ತೆ ನಾನು ಅದನ್ನು ಕೈ ಬಿಟ್ಟೆ, ಮತ್ತು ಯಾವತ್ತೂ ನಾನು ಮಾಡಿಲ್ಲ. ಮತ್ತೆ ಏನು ಮಾಡ್ತೀರಾ ದುಡ್ಡುಗೆ ಇದಕ್ಕೆಲ್ಲ? ನಾವು ಯಾರಾದ್ರೂ ಒಂದು ಕಲ್ಲು ಕ್ವಾರಿ ನಡೆಸ್ತಿದ್ದಾರೆ, ಯಾರು ಎಸ್ಟೇಟ್ ಮಾಲೀಕರಿದ್ದಾರೆ, ಅವ್ರ ಹತ್ರ ಒಂದು ಚೀಟಿ ಕೊಟ್ಟು ಕಳಿಸ್ತೀನಿ, ದುಡ್ಡು ಕೊಡ್ತಾರೆ, ಖರ್ಚು ಮಾಡ್ಕೊಳ್ತೀನಿ, ಇರ್ತೀನಿ ಅಷ್ಟೇ ಹಾಗಂತ ಹೇಳಿದ್ರು. ನನಗೆ ಇದು ಒಂಥರ ಇವ್ರ ಹತ್ರ ಸಾವಿರಾರು ಕೋಟಿ ದುಡ್ಡಿದೆ ಅಂತೇಳಿ ಹಂಗೆಲ್ಲ ಹೊರಗಡೆ ಹೇಳ್ಕೊಳ್ತಾರಲ್ಲ, ಇದು ನೋಡುವಾಗ ನನಗೆ ಅಲ್ಲಿ ಹೋಗಿ ನೋಡುವಾಗ ಇದು ಭಾಳ ಆಶ್ಚರ್ಯವಾಯಿತು. 1 ಲಕ್ಷ, 2 ಲಕ್ಷ, 3 ಲಕ್ಷ ಹಿಂಗೆ ದುಡ್ಡು ಇಟ್ಕೊಂಡು ಓಡೋರು ಅಷ್ಟೇ. 1 ಲಕ್ಷ ರೂಪಾಯಿ ಬಂದರೆ ಅಷ್ಟರೊಳಗೆ ಯಾರಾದರೂ ಹೋಗಿ ತಗೊಳ್ಳೋರು, ಈ ಥರ ಕೆಲಸ ಮಾಡ್ತಾಯಿದ್ರು. ಎಲ್ಲಿಯ 11 ಲಾರಿ ಲೋಡ್ ಗಂಧದ ಮರ? ಪೊಲೀಸರು, ಅರಣ್ಯಾಧಿಕಾರಿಗಳು ಹೇಳ್ತಿದ್ದ 100 ಟನ್ ಗಂಧದ ಮರ. ವೀರಪ್ಪನ್ ಹೆಸರೇಳಿಕೊಂಡು ಇಲ್ಲವೇ ಬೆದರಿಸಿ ಗಂಧದ ಮರ ಕಳ್ಳ ಸಾಗಾಣಿಕೆಯ ದೊಡ್ಡ ದಂಧೆಯೇ ನಡೀತಾ ಇತ್ತು ಅನ್ನೋ ಅನುಮಾನ ಅಂದು ವೀರಪ್ಪನ್ ಅನ್ಬುರಾಜ್ಗೆ ಹೇಳಿದ್ದ ಮಾತುಗಳಿಂದ ತಿಳಿಯುತ್ತೆ. ಕಾಡಿನಲ್ಲಿ ವಾಸ ಮಾಡಬೇಕು ಅಂದ್ರೆ ಕಾಡನ್ನ ಅರಿತುಕೊಳ್ಳೋದು ಅಷ್ಟೇ ಮುಖ್ಯವಾಗಿರುತ್ತೆ. ಅಂತಹ ಕರಗತ ವಿದ್ಯೆ ವೀರಪ್ಪನ್ಗಿತ್ತು. ಒಂದು ಸಣ್ಣ ಮಿಸುಕಾಟವೂ ಕೂಡ ವೀರಪ್ಪನ್ಗೆ ತಿಳಿತಾ ಇತ್ತು. ಹೀಗಾಗಿ ಯಾವುದೇ ಪ್ರಾಣಿಯ ಶಬ್ದ ಆತನಿಗೆ ತಿಳಿದು ಬಿಡ್ತಿತ್ತು. ಹಾಗೆ ಮನುಷ್ಯರ ಹೆಜ್ಜೆ ಶಬ್ದವು ಆತನಿಗೆ ತಕ್ಷಣ ತಿಳಿಯುತ್ತಿದ್ದ ಹಿನ್ನೆಲೆ ಎಸ್ಟಿಎಫ್ ಏನೇ ಪ್ಲಾನ್ ಮಾಡಿದ್ರೂ ವೀರಪ್ಪನ್ ಕ್ಷಣಾರ್ಧದಲ್ಲಿ ಪರಾರಿಯಾಗ್ತಿದ್ದ. ಇನ್ನು ವೀರಪ್ಪನ್ ಆನೆಗಳನ್ನ ಕೊಂದಿದ್ದು ನಿಜ. ಆದ್ರೆ ದಂತಕ್ಕಾಗಿ ಆನೆ ಕೊಲ್ಲೋದು, ಸ್ಮಗ್ಲಿಂಗ್ ಮಾಡೋದನ್ನೆಲ್ಲ ಸುಮಾರು ವರ್ಷಗಳ ಹಿಂದೆಯೇ ಬಿಟ್ಟಿದ್ದಂತೆ. ಕೆಲವೊಮ್ಮೆ ಆನೆಗಳು ದಾಳಿ ಮಾಡುವಾಗ ಮಾತ್ರ ಅನಿವಾರ್ಯವಾಗಿ ಬಂದೂಕಿನಿಂದ ಆನೆ ಕೊಲ್ತಿದ್ದ ಎಂದು ಅನ್ಬುರಾಜ್ ಹೇಳ್ತಾರೆ. ಆನೆ ಸಾಯಿಸೋದ್ರಲ್ಲೂ ಕೂಡ ವೀರಪ್ಪನ್ ಹೆಸರು ದುರ್ಬಳಕೆಯನ್ನ ಯಾರು ಮಾಡಿಕೊಂಡಿದ್ರೋ ಏನೋ, ಅದಕ್ಕೆ ಈ ಕಾಡೇ ಸಾಕ್ಷಿ. ಆದ್ರೆ ವೀರಪ್ಪನ್ನ 100 ಅಥವಾ ಸಾವಿರಾರು ಕೋಟಿ ರೂಪಾಯಿಯ ರಹಸ್ಯ ನಿಧಿ ಅನ್ನೋದೆಲ್ಲ ಸುಳ್ಳು ಅಂತಾರೆ ಅನ್ಬುರಾಜ್. ಕರ್ನಾಟಕ ಹಾಗೂ ತಮಿಳುನಾಡು ಸರ್ಕಾರಗಳು ವೀರಪ್ಪನ್ ಸರೆಂಡರ್ಗೆ ಬೇಕಾದ ಎಲ್ಲ ತಯಾರಿಗಳನ್ನ ನಡೆಸಿದ್ವು. ಆದರೆ ಅಡ್ಡಿಪಡಿಸುವವರು ತುಂಬ ಜನರಿದ್ರು. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಿಜಕ್ಕೂ ಬೇಸತ್ತು ಹೋಗಿದ್ದ ವೀರಪ್ಪನ್. ಟಾಸ್ಕ್ ಫೋರ್ಸ್ಗಳು ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗ್ತಲೇ ಇದ್ವು. ಸ್ಪೆಷಲ್ ವೆಪನ್ಸ್ಗಳು, ನೆಟ್ವರ್ಕ್ ಬೇಸಿಸ್ ಪರಿಕರಗಳು ಟಾಸ್ಕ್ ಫೋರ್ಸ್ಗಳ ಬಳಿ ಬರ್ತಾ ಇದ್ವು. ಅಷ್ಟೊತ್ತಿಗಾಗ್ಲೇ ವೀರಪ್ಪನ್ ಗ್ಯಾಂಗ್ನ ಸಾಕಷ್ಟು ಸಹಚರರು ಮಾಹಿತಿ ಕೊಡ್ತಿದ್ದವರನ್ನ ಎಸ್ಟಿಎಫ್ ಹೊಡೆದು ಹಾಕಿ ವೀರಪ್ಪನ್ ಶಕ್ತಿ ಕುಂದಿಸಿದ್ವು. ಹೇಗಾದ್ರೂ ಮಾಡಿ ವೀರಪ್ಪನನ್ನ ಬಂಧಿಸಲೇಬೇಕೆಂಬ ಎಸ್ಟಿಎಫ್ನ ಹಠ ಹಾಗೂ ಪ್ರತಿಷ್ಠೆ ನಿಜಕ್ಕೂ ವೀರಪ್ಪನ್ಗೆ ತಲೆನೋವಾಗಿತ್ತು. ಒಂದಷ್ಟು ದಿನ ಒಂದೇ ಪ್ರದೇಶದಲ್ಲಿ ಇರಲು ಬಿಡದ ಟಾಸ್ಕ್ ಫೋರ್ಸ್ಗಳ ಬಗ್ಗೆ ತಿರುಗಿ ಬಿದ್ದಿದ್ದ ಜೊತೆಗೆ ಅದರಿಂದ ಯಾವ ಸಮಯದಲ್ಲಾದರೂ ತೊಂದರೆ ಕಟ್ಟಿಟ್ಟ ಬುತ್ತಿ ಎಂದು ಗೊತ್ತಿತ್ತು. ಅದೇ ಸಂದರ್ಭದಲ್ಲಿ ಅನ್ಬುರಾಜ್ ವೀರಪ್ಪನ್ ಗುಂಪಿಗೆ ಸೇರಿಕೊಂಡಿದ್ರು. ಈ ಹಿಂದೆ ನಕ್ಸಲರು ಸರೆಂಡರ್ ಆದಾಗ ಅವರಿಗೆ ರಾಜ್ಯ ಸರ್ಕಾರಗಳು ಬದುಕೋಕೆ ಅವಕಾಶ ಮಾಡಿಕೊಟ್ಟಿತ್ತು. ಹೀಗೆ ತನಗೂ ಕೂಡ ಸರ್ಕಾರಗಳು ಬದುಕೋಕೆ ಅವಕಾಶ ಕೊಡುತ್ತೆ ಎಂದು ನಂಬಿದ್ದ. ಆದರೆ ಅದಕ್ಕೊಂದು ವೇದಿಕೆ ಬೇಕಿತ್ತು. ಆಗ ವೀರಪ್ಪನ್ಗೆ ಹೊಳೆದಿತ್ತು ಫಾರೆಸ್ಟ್ ಆಫೀಸರ್ಸ್ ಕಿಡ್ನಾಪ್ ಪ್ಲಾನ್. ಇದರಲ್ಲಿ DFO ಅದನ್ನು ಸ್ಪಾಟ್ಗೆ ಬರ್ತಾರೆ ಅಂತೇಳಿ ವೀರಪ್ಪನ ನಂಬಿಕೆ. ಅವ್ರು ಬಂದು ನೋಡ್ತಾರೆ ಅಂತೇಳಿ. ಹಂಗೆ ನೋಡುವಾಗ ಅವ್ರು ಕಿಡ್ನಾಪ್ ಮಾಡ್ಕೋಬೇಕು ಅಂತ. ಹಂಗೆ ನಾವೆಲ್ಲ ರೌಂಡಾಗಿ ಮರಪಾಳ ಹತ್ರ ಎಲ್ಲ ನಮ್ಮ ವೀರಪ್ಪನ ಸಹಚರ ನಾವೆಲ್ಲ ಗುಂಪಲಿರೋರು ಎಲ್ಲರೂ ರೌಂಡಾಗಿ ಗನ್ ಪಾಯಿಂಟ್ಲೆ ಕಾಯ್ತಾ ಇದ್ದ ಒಂದು ದಿವಸ. ಅದೇ ರೀತಿಯಲ್ಲಿ ಜೀಪ್ ಅಲ್ಲಿಂದ ಬಂತು.
ಬಂದು ಒಂದು 10 ಜನ ಅದರಲ್ಲಿ ಬಂದರು. ಅವರನ್ನು ಅಲ್ಲಿ ಕಿಡ್ನಾಪ್ ಮಾಡಿದ್ರು. ನಾನಿದ್ದೆ ಅದರಲ್ಲಿ, ಕಿಡ್ನಾಪ್ ಮಾಡಿದೆ. ಕಿಡ್ನಾಪ್ ಆಗಿರುವ ಫಾರೆಸ್ಟ್ ಅಧಿಕಾರಿಗಳನ್ನ ಬಿಡಿಸಿಕೊಳ್ಳುವ ಅವಶ್ಯಕತೆ ಎಷ್ಟಿತ್ತೋ ಅಷ್ಟೇ ಮಹತ್ವ ವೀರಪ್ಪನನ್ನ ಬಂಧಿಸುವಲ್ಲಿ ಕೂಡ ಇತ್ತು. ವೀರಪ್ಪನ್ ಸಿಕ್ರೆ ಅದೊಂದು ಪ್ರತಿಷ್ಠೆ. ಆತ ಬಂಧನವಾಗ್ತಾನೋ ಅಥವಾ ಸರೆಂಡರ್ ಆಗ್ತಾನೋ, ಒಟ್ನಲ್ಲಿ ಆತ ಕಾನೂನಿನಡಿಯಲ್ಲಿ ಇರಬೇಕು ಎಂಬುದು ಎರಡು ಸರ್ಕಾರದ ಇಂಟೆನ್ಷನ್ ಆಗಿತ್ತು. ಹೀಗಾಗಿ ತಮಿಳುನಾಡು ಹಾಗೂ ಕರ್ನಾಟಕ ಸರ್ಕಾರಗಳೆರಡೂ ವೀರಪ್ಪನ್ ಶರಣಾಗತಿಯ ಪ್ರಯತ್ನಗಳು ನಡೆಸ್ತಾ ಇದ್ವು. ಆದರೆ ಕೆಲವೊಂದು ಪ್ರಸಂಗಗಳಿಂದ ವೀರಪ್ಪನ್ಗೆ ಅನುಮಾನ ಶುರುವಾಗಿತ್ತು. ತ್ಯಾಗುಂದೇಲಿ ಒಬ್ಬರು ತಮಿಳುನಾಡಲ್ಲಿ ಅವರು ಹೋರಾಟಗಾರ ಇದ್ದರು. ಅವ್ರಿಗೆ ಒಂದು ಮರಣದಂಡನೆ ಕೊಟ್ಟರು. ಮರಣದಂಡನೆ ಕೊಟ್ಟ ಮೇಲೆ ರಾಷ್ಟ್ರಪತಿ ಕೂಡ ಅದನ್ನು ಕ್ಯಾನ್ಸಲ್ ಮಾಡಿದ ಮೇಲೆ ತಮಿಳುನಾಡು ಗೌರ್ಮೆಂಟಿಗೆ ಇರುವಂಥ ಅಧಿಕಾರಗಳನ್ನು ಬಳಸಿ ಅವ್ರ ಮರಣದಂಡನೆ ನಾವು ಕ್ಯಾನ್ಸಲ್ ಮಾಡಿದ್ದೀವಿ, ಹಾಗಾಗಿ ನೀವು ನಮ್ಮನ್ನು ನಂಬಿ ಬಂದು ಸರೆಂಡರ್ ಆಗಿ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದ್ರು. ಅವ್ರಿಗೆ ಮಧ್ಯದಲ್ಲಿ ಪತ್ರಗಳು ಕೊಟ್ಟು ಕಳಿಸಿದ್ರು, ಸುಮಾರು ಲೆಟರ್ಸ್ ಎಲ್ಲ ಕೊಟ್ಟು ಕಳಿಸಿ ಇದನ್ನು ನೋಡಿ ನಿಮಗೆ ಯಾರು ನಂಬಿಕೆ ಇದ್ದಾರೋ ಅವ್ರ ಹತ್ರ ಓದಿ ನೋಡಿ ಹಾಗಂತೇಳಿ ಕರ್ನಾಟಕದಿಂದ ತಮಿಳುನಾಡಿನಿಂದ ನಮಗೆ ಪತ್ರ ಎಲ್ಲ ಕಳಿಸಿದ್ರು. ಆಮೇಲೆ ವೀರಪ್ಪನಿಗೊಂದು ನಂಬಿಕೆ ಬಂದುಬಿಟ್ಟಿದ್ವಿ, ಸರ್ಕಾರ ಸುಳ್ಳು ಹೇಳೋಲ್ಲಪ್ಪ, ನಮ್ಮನ್ನು ಹಂಗೆ ಮೋಸ ಮಾಡೋದಲ್ಲ, ನಾವು ಹೋಗಿ ಸರೆಂಡರ್ ಆಗಮ್ಮ, ಒಂದು 10 ವರ್ಷ ಜೈಲಿದ್ದು ಆಮೇಲೆ ಬಂದು ನಾವು ನಮ್ಮ ಊರುಗಳಿಗೆ ನಾವು ಬಂದು ಬದುಕು ಕಟ್ಕೊಳ್ಳೋಮ್ಮ ಅಂತೇಳಿ ಹಂಗೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ತಮಿಳ್ನಾಡಲ್ಲಿ ಒಬ್ಬ ಪೊಲೀಸ್ TGP ಆಗ ಇದ್ದ DGP ಒಬ್ಬರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ವೀರಪ್ಪನಿಗೆ ಸರ್ಕಾರ ಏನಾದರೂ ಸಮಯ ಕೊಟ್ಟರೆ ಅವ್ನು ಬಂದರೆ ಅವ್ನು ನಾನು ಬಿಡೋದಿಲ್ಲ, ಎಲ್ಲಾದರೂ ಗುಂಪೊಳಗೆ ಇದ್ದು ಕೂಡ ಅವನು ಶೂಟ್ ಮಾಡ್ತೀನಿ ನಾನು ಹಾಗಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಕರ್ನಾಟಕದಲ್ಲಿ ಒಂದು ಪಕ್ಷದಿಂದ ಅವರು ನೀವು ವೀರಪ್ಪನಿಗೆ ನೀವು ಏನಾದರೂ ಸಮಯ ಕೊಟ್ಟರೆ ನಾವಿಲ್ಲಿ ಸುಮ್ಮನಿರಲ್ಲ, ಇಲ್ಲಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟು, ಇದು ವೀರಪ್ಪನ್ ಮತ್ತು ಸೇತುಗುಳಿ ಮಧ್ಯದಲ್ಲಿ ಒಂದು ಗೊಂದಲ ಶುರುವಾಯಿತು. ಏನು ನಾವು ಸರ್ಕಾರ ನಂಬಿ ಹೋಗ್ತೀವಿ ಮತ್ತು ಇವರು ಬಂದು ಹಿಂಗೆ ಮಾತಾಡ್ತಾರಲ್ಲ, ಈಗ ನಾವು ಮಾತಾಡ್ತೀವಿ ಅಂದರೆ ಬೇಜವಾಬ್ದಾರಿಯಿಂದ ಮಾತಾಡ್ತೀವಿ ಅಂತ ಇಟ್ಕೋಬೋದು, ಕಾನೂನು ಕಾಯೋರು ಕಾನೂನಲ್ಲಿರೋರು ಒಂದು ವ್ಯವಸ್ಥೆ ಒಳಗಿರೋರು ಹಿಂಗೆ ಮಾತಾಡ್ತಾರಲ್ಲ ಅಂತೇಳಿ ಅವರು ಸ್ವಲ್ಪ ಹಿಂದೇಟು ಹೊಡೆದ ಮೇಲೆ ಸರ್ಕಾರ ಹೇಳ್ತಾನೇ ಇದ್ದರು, ಬನ್ನಿ ಅಂತ ಹೇಳ್ತಾನೇ ಇದ್ದರು. ಆದರೆ ಇವರು ಅದ್ರ ಮೇಲೆ ನಂಬಿಕೆ ಇಲ್ಲ, ಹಾಗೇ ಸ್ವಲ್ಪ ಅದ್ರಲ್ಲಿ ಬ್ಯಾಕ್ ಹೊಡೆದ್ರು. ಆದರೆ ಸರ್ಕಾರಗಳ ನಿರಂತರ ಪ್ರಯತ್ನದಿಂದಾಗಿ ಸರೆಂಡರ್ ಬಗ್ಗೆ ವೀರಪ್ಪನ್ ಯೋಚಿಸಿದ್ದ. ಆದರೆ ಸಂಶಯವಂತೂ ಇದ್ದೇ ಇತ್ತು. ಹೀಗಾಗಿ ತಮ್ಮ ಬದಲಾಗಿ ಅನ್ಬುರಾಜ್ ಸೇರಿದಂತೆ 3 ಸರೆಂಡರ್ ಮಾಡಿಸಿದ್ದ ವೀರಪ್ಪನ್. ಆದರೆ ವೀರಪ್ಪನ್ ಹಾಕಿದ್ದ ಯಾವ ಷರತ್ತುಗಳನ್ನು ತಮಿಳುನಾಡು ಹಾಗೂ ಕರ್ನಾಟಕ ಸರ್ಕಾರಗಳು ನೆರವೇರಿಸಲೇ ಇರಲಿಲ್ಲ. ಇತ್ತ ಅನ್ಬುರಾಜ್ ಸೇರಿ 3 ಜೀವಾವಧಿ ಶಿಕ್ಷೆಯನ್ನು ಕೋರ್ಟ್ ಪ್ರಕಟಿಸಿಬಿಟ್ಟಿತು. ಇದರಿಂದ ಸಿಟ್ಟಿಗೆದ್ದ ವೀರಪ್ಪನ್ ನಂಬಿಕೆ ದ್ರೋಹ ಎಸಗಿದ್ದ ಸರ್ಕಾರಗಳಿಗೆ ಬುದ್ಧಿ ಕಲಿಸಬೇಕೆಂದು ಮಾಡಿದ್ದೇ ವರನಟ ಡಾಕ್ಟರ್ ರಾಜ್ಕುಮಾರ್ ಕಿಡ್ನಾಪ್. ಅಂದುಕೊಂಡಂತೆ ಆಗಿದ್ರೆ ಅಂದೇ ನರಹಂತಕ ವೀರಪ್ಪನ್ ಜೈಲಿನಲ್ಲಿರಬೇಕಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಕೂಡ ಆಗ್ತಾ ಇರಲಿಲ್ಲ. ಅನಂತರ 2008ರಲ್ಲಿ ವೀರಪ್ಪನ್ ಯುಗಾಂತ್ಯವಾಯಿತು. ಇತ್ತ ಜೈಲಿನಲ್ಲಿ ಕರಾಳತೆ ಕಂಡಿದ್ದ ಅನ್ಬುರಾಜ್ ಮನಸ್ಸಿನಲ್ಲಿ ದ್ವೇಷದ ಜ್ವಾಲೆ ಉರಿತಲೇ ಇತ್ತು. ಮುಂದೇನಾಯಿತು ಅನ್ನೋದನ್ನು ನೋಡೋಣ ಮುಂದಿನ ವೀರಪ್ಪನ್ ಫೈಲ್ಸ್ ಭಾಗ 3ರಲ್ಲಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ವಿಸ್ತಾರ ನ್ಯೂಸ್, ನಿಖರ ಜನಪರ.